ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಶುಕ್ರವಾರ ಆಗಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ತಿಂಡಿ ರೆಡಿ ಮಾಡಿ ಬೇಗ ಪೂಜೆಗೆ ರೆಡಿ ಮಾಡ್ಕೋಬೇಕಾಗಿತ್ತು. ಇನ್ನು ತಿಂಡಿ ರೆಡಿ ಮಾಡಿ ನನ್ನ ಮಗಳ ಸ್ಕೂಲಿಗೆ ಕಳಿಸ್ಕೊಟ್ಟೆ. ಸೊ ಅವಳು ಹೋಗೋದ್ರೊಳಗಡೆ ನಾನು ಕೆಲಸ ಎಲ್ಲ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವಳಿಗೆ ನಾನು ಇವಾಗ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ಪೂಜೆ ರೆಡಿ ಮಾಡಬೇಕಂತ ಸ್ನಾನ ಕೂಡ ಆಗಿತ್ತು. ಸ್ನಾನ ಎಲ್ಲ ಮುಗಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊತಾ ಇದ್ದೆ. ಇನ್ನು ನಮ್ಮ ಮನೆಯವರು ನನ್ನ ಮಗಳನ್ನ ಬಿಟ್ಟು ಬರೋಕ್ಕೆ ಅಂತ ಸ್ಕೂಲಿಗೆ ಕರ್ಕೊಂಡೋಗಿದ್ರು. ಹಾಗಾಗಿ ಅವ್ರು ಬರೋದ್ರೊಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾಪು ಇನ್ನೂ ಮಲ್ಕೊಂಡಿದ್ರು. ಹಾಗಾಗಿ ಈ ಬೇಸಿಗೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಸ್ವಲ್ಪ ಮುಂಜಾನೆಯಲ್ಲಿ ತಣ್ಣಗಿರುತ್ತಲ್ವ ವಾತಾವರಣ. ಹಾಗಾಗಿ ಚಳಿ ಇರಲ್ಲ, ಏನಿರಲ್ಲ, ಒಂಥರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಇವಾಗ ಕೆಲಸಗಳೆಲ್ಲ ಬೇಗ ಮುಗಿಸ್ಕೊತಾ ಇದ್ದೀನಿ. ಇನ್ನು ನೆಲ ಒರೆಸೋದೊಂದಿತ್ತು. ಸ್ನಾನ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗನೂ ಎದ್ದಿದ್ದ. ಅವನಿಗೂ ಸ್ನಾನ ಮಾಡಿಸ್ಕೊಂಬಂದು ರೆಡಿ ಮಾಡಿಕೊಂಡು ಈ ರೀತಿ ಕೂರಿಸ್ಕೊಂಡಿದ್ದೆ. ಅವನಿಗೆ ಹಾಲು ಕೊಟ್ಟಿದ್ದೆ, ಬೆಳಗ್ಗೆನೇ ಕುಡಿಯೋದಕ್ಕೆ ಕುಡ್ದಿದ್ದ. ಇನ್ನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ನೋಡ್ಕೊಂಡು ಹಾಗೆ ಕೂತ್ಕೊಂಡಿದ್ದ ಏನೇನು ಮಾಡ್ತಾರೆ ಅಂತ. ಅವನೇನಿಲ್ಲ, ಈ ಥರ ಎಲ್ಲ ಆಟ ಆಡೋದಕ್ಕೆಲ್ಲ ನೋಡ್ತಾ ಇರ್ತಾನೆ. ಆ ದೀಪ ಎಳೆಯೋದು ಏನಾದರೂ ತಗೊಳ್ಳೋಕ್ಕೆಲ್ಲ ಟ್ರೈ ಮಾಡ್ತಾಯಿದ್ದೆ. ಬಟ್ ನಾನು ಕೈಯಲ್ಲಿ ಹಿಡ್ಕೊಂಡಿದ್ನಲ್ಲ, ಹಾಗಾಗಿ ಅವನ್ನ ಹಿಡ್ಕೊಂಡೆ ನಾನು ಈ ರೀತಿ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೆಯವರಿದ್ದರು, ಅವರು ಕೆಲಸ ಮಾಡ್ಕೊತಾಯಿದ್ರು, ಲ್ಯಾಪ್ಟಾಪ್ ವರ್ಕ್ ಇತ್ತು. ಹಾಗಾಗಿ ನಾನೇ ಇದ್ಕೊಂಡು ಅವನಿಗೆ ರೆಡಿ ಮಾಡ್ಕೊತಾ ಇದ್ದೆ ಪೂಜೆಗೆ ಇನ್ನೇನಂತೇಳಿ. ಇವಾಗ ಪೂಜೆ ಎಲ್ಲ ರೆಡಿ ಆಯಿತು. ತುಂಬ ದಿನ ಆಗಿತ್ತು ನಾನು ಪೂಜೆ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡಿ ನಮ್ಮ ಮನೆಯವರೇ ರೆಡಿ ಮಾಡ್ತಾಯಿದ್ರು. ಹಾಗಾಗಿ ನಾನು ಯಾವುದೂ ವೀಡಿಯೋ ಮಾಡಿರಲಿಲ್ಲ. ತುಂಬ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಮಾಡಬೇಕಂತ ಹೇಳ್ಬಿಟ್ಟು ಅನ್ನಿಸ್ಬಿಟ್ಟಿತ್ತು, ಮಾಡಬೇಕು ವೀಡಿಯೋ ಅಂತೇಳಿ. ಹಾಗಾಗಿ ಮಾಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬದಿಂದ ಈಚೆಗೆ ಮಾಡ್ತಾಯಿರೋದು. ಹಬ್ಬದಿಂದ ಈಚೆಗೆ ನೀಟಾಗಿ ಅಷ್ಟು ಪೂಜೆ ಮಾಡಿರಲಿಲ್ಲ ನಾನು. ಹಾಗಾಗಿ ಇವಾಗ ರೆಡಿ ಮಾಡ್ಕೊಂಡು ಕ್ಲೀನಾಗಿ ಪೂಜೆ ಮಾಡೋಣ ಅಂತ ಇವಾಗ ತಯಾರಿ ಮಾಡ್ಕೊತಾ ಇದ್ದೀನಿ. ಇನ್ನು ನನಗೆ ಈ ರೀತಿ ಇವತ್ತು ಇಟ್ಕೊಂಡು ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ಈಗ ಚೆನ್ನಾಗಿ ಕಾಣಿಸ್ಬೇಕಂತೇಳಿ. ಹಾಗಾಗಿ ಈ ರೀತಿ ಎದ್ದು ಚೆನ್ನಾಗಿ ಕಾಣಿಸೋಂಗೆ ಈ ರೀತಿ ಇವತ್ತು ಇಟ್ಕೊತೀನಿ. ಇನ್ನು ಮಧ್ಯೆ ಕುಂಕುಮ ಎಲ್ಲ ಸೇರಿಸ್ಕೊಂಡು ಇವಾಗ ರೆಡಿ ಮಾಡ್ಕೊತೀನಿ. ಹೂ ಕೂಡ ಮುಡಿಸ್ಕೊಂಡಿದ್ದೀನಿ, ಎಲ್ಲ ರೆಡಿ ಮಾಡಿಕೊಂಡೆ. ದೀಪಕ್ಕೆಲ್ಲ ಇಡ್ತಾಯಿದ್ದೀನಿ ಇವಾಗ. ಇನ್ನು ಮನೆ ಮುಂದೆ ರಂಗೋಲಿ ಎಲ್ಲ ಏನೂ ಹಾಕೋದಿಲ್ಲ. ಯಾಕಂದರೆ ಪಾಪು ಇದ್ದಾನೆ, ಒಳಗಡೆ ಆಚೆ ಕಡೆ ಎಲ್ಲ ದಾಟ್ತಾ ಇರ್ತಾನೆ. ಹಾಗಾಗಿ ಬಾಯಿಗೆ ಇಕ್ಕೊಂಡ್ರು ಆಯಿತು ಅಂತ ಹೇಳಿಬಿಟ್ಟು ನಾನು ರಂಗೋಲಿ ಎಲ್ಲ ಬಿಡೋದು ಸ್ಟಾಪ್ ಮಾಡಿದ್ದೀನಿ. ಹಬ್ಬ ಇರುತ್ತಲ್ಲ, ಆವತ್ತು ಒಂದಿನ ಬಿಟ್ಟು ಅವನ್ನ ಕ್ಲೀನಾಗಿ ಆಚೆಗೆ ಹೋಗ್ದಂಗೆ ಒಳಗಡೆ ಇಟ್ಕೊಂಡು ನಾನು ಇವಾಗ ಮನೆಯೆಲ್ಲನ ರೆಡಿ ಮಾಡ್ಕೊತಾ ಇದ್ದೆ. ಹಾಗಾಗಿ ಹೊರಗಡೆ ರಂಗೋಲಿನೇ ಯಾವುದು ಬಿಡಲ್ಲ. ಬಾಗಿಲಿಗೆ ಹೂವು ಅಷ್ಟೇ ಇಡ್ತೀನಿ. ಇನ್ನು ಕಳಶಕ್ಕಷ್ಟೇ ಹೂವು ಎಲ್ಲ ಇಟ್ಬಿಟ್ಟು ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಮಗಳು ಚಿಕ್ಕವಳು ಎದ್ದಿಲ್ಲ, ಅವಳಿನ್ನೇನು ಎದ್ದೇಳ್ತಾಳೆ. ನಾನು ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡ್ರೆ ಅವಳಿಗೆ ಪೂಜೆ ಮುಗಿಸ್ಕೊಂಡು ಸ್ನಾನ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವಳು ಎದ್ದೇಳೋದು ಲೇಟ್ ಆಗುತ್ತೆ, 10-11 ಗಂಟೆ ಆಗುತ್ತೆ. ಮಲ್ಕೊಳ್ಳಿ ಅಂತೇಳಿ ನಾನು ಹಾಗೆ ಸುಮ್ಮನೆ ಆಗ್ತೀನಿ. ಮಲ್ಕೊಂಡು ಎದ್ದಿದ ತಕ್ಷಣವೇ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಬ್ರಷ್ ಮಾಡಿಬಿಟ್ಟು ಇನ್ನು ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲ ರೆಡಿಯಾಗಿತ್ತು. ನನ್ನ ಮಗನ ಇವಾಗ ಅವ್ರ ಅಪ್ಪಾಜಿ ಹತ್ರ ಕೊಟ್ಬಿಟ್ಟು ಇವಾಗ ಕಳಶಕ್ಕೆ ಇಡಬೇಕು ಚೆಂಬ. ಹಾಗಾಗಿ ಒಂದು ಕೈಲಿ ಇಡೋದಕ್ಕಾಗಲ್ಲ ಅಂತೇಳಿ ಇದು ಮಾಡ್ತಾಯಿದ್ದೆ. ಅವನಾದ್ರೂ ಅವ್ರ ಅಪ್ಪಾಜಿ ಹತ್ರ ಹೋಗ್ದಂಗೆ ನನ್ನ ಹಿಂದೆನೇ ಬಂದು ನಿಂತ್ಕೊಂಡಿದ್ದ, ನನ್ನ ಅಮ್ಮನ ಹತ್ರನೇ ಹೋಗ್ತೀನಿ ಅಂತ. ಹಾಗಾಗಿ ಇನ್ನೇನಂತೇಳಿ ಕಳಶ ಚೆಂಬೊಂದು ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋ ಅಷ್ಟರಲ್ಲಿ ಅವನು ಕೂಡ ಬಂದಿದ್ದ. ಅಲ್ಲೇ ನಿಲ್ಲಿಸ್ಕೊಂಡೆ, ಅವ್ರ ಅಪ್ಪಾಜಿ ಎತ್ಕೊಂಡೆ ನಿಂತ್ಕೊಂಡಿದ್ರು. ನಾನಿವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ದೀಪ ಹಚ್ಬಿಟ್ಟು ಇವಾಗ ಮಂಗಳಾರತಿ ಮಾಡಬೇಕಾಗುತ್ತೆ. ಇನ್ನು ಹಬ್ಬ ದಿನಗಳಲ್ಲೆಲ್ಲ ಅಷ್ಟು ಫ್ರೀ ಇರಲ್ಲ, ಬೇಗನೆ ಮಾಡಬೇಕು ಅಂತೇಳಿ ಸಂಜೆ ಟೈಮೇ ರೆಡಿ ಮಾಡಿಕೊಂಡು ಬೆಳಗ್ಗೆ ಪೂಜೆ ಮಾಡಬೇಕಾಗುತ್ತೆ. ಇವತ್ತು ನಾನು ಬೆಳಗ್ಗೆನೇ ರೆಡಿ ಮಾಡಿಕೊಂಡು ಬೆಳಗ್ಗೆನೇ ಎಲ್ಲ ಕ್ಲೀನಾಗಿ ಪೂಜೆ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮನಸ್ಸಿಗೆ ತೃಪ್ತಿ ಆಗುತ್ತೆ. ನೈಟೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಮಾಡೋದ್ರಿಂದ ಅಷ್ಟು ತೃಪ್ತಿ ಆಗಲ್ಲ ಮನಸ್ಸಿಗೆ. ಇನ್ನು ನಾನು ಕೂಡ ಕುಂಕುಮ ಇಟ್ಕೊಂಡಿಲ್ಲ, ಸ್ನಾನ ಮಾಡಿಕೊಂಡು ಇವಾಗೆಲ್ಲ ಕುಂಕುಮನ ಇಟ್ಕೊಂಡು ಅರಿಶಿನ ಇಟ್ಕೊಂಡು ಇವಾಗ ಪೂಜೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಕೊರಳಿಗೆ ತಾಳಿ ಹಾಕಲ್ಲ, ಯಾಕೆಂದರೆ ಪಾಪು ಕೈಲಿ ಹಿಡ್ಕೊಂಡು ಎಳಿತಾನೆ, ಬಾಯಿಗೆ ಇಕ್ಕೊತಾನೆ ಅನ್ನೋದ್ರಿಂದ ನಾನು ತಾಳಿ ಸರನ ತೆಗ್ದಿಡ್ತೀನಿ. ಆವಾಗಲೇ ಹಬ್ಬ ದಿನ ಇರುತ್ತಲ್ಲ ಆವಾಗ ಮಾತ್ರ ಹಾಕ್ಕೊತಾ ಇರ್ತೀನಿ. ಪೂಜೆ ಮಾಡಿಬಿಟ್ಟು ಹಾಗೆ ಎತ್ತಿಡ್ತೀನಿ. ಏಕೆಂದರೆ ಅವನು ಮಗುಗೆಲ್ಲ ಹಿಂಗೆ ಬಕ್ಕೊಳ್ಳೋದು ಎದ್ದೇಳೋದು ಮಾಡ್ತಿರ್ತಾನಲ್ಲ, ಅವನು ಬಾಯಿ ಕಚ್ಕೊಂಡೆಲ್ಲ ಇದು ಮಾಡ್ತಾನೆ. ಹಾಗಾಗಿ ಅದನ್ನು ಎತ್ತಿಟ್ಟಿದ್ದೀನಿ. ಇಂಥ ಟೈಮಲ್ಲಿ ನಾರ್ಮಲಾಗಿ ಈ ಥರ ಸರ ನಾನು ಹಾಕ್ಕೊಂಡಿರ್ತೀನಿ. ನನಗೂ ಸೇಫ್ ಅನಿಸುತ್ತೆ. ಅದು ಹೆವಿ ಆಗುತ್ತೆ, ಲಾಂಗ್ ಇರೋದಕ್ಕೆ ಹಿಂಗೆಲ್ಲ ಟಚ್ ಆಗೋದೆಲ್ಲ ಅವನಿಗೆ ಮುಖಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ತೆಗ್ದಿಟ್ಟಿದ್ದೀನಿ. ಇನ್ನು ಪೂಜೆ ಎಲ್ಲ ಮುಗೀತು. ನನ್ನ ಮಗಳು ಎದ್ದಿದ್ಲು ಇವಾಗ. ಇನ್ನು ಅವಳಿಗೆ ಇವಾಗ ಸ್ನಾನ ಮಾಡಿಸಿ ಟಿಫನ್ ರೆಡಿ ಮಾಡಿಕೊಡ್ತೀನಿ. ಅವಳು ತಿನ್ಕೊತಾಳೆ.
ಸೊ ಇನ್ನು ಈ ರೀತಿ ರೆಡಿಯಾಗಿತ್ತು ಇವತ್ತಿನ ದಿನ ನಂದು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆನ ನಾನು ಮಾಡ್ಕೋಬೇಕಾಗುತ್ತೆ. ಇನ್ನು ನನ್ನ ಮಗಳಿಗೆ ಊಟ ಹಾಕ್ಕೊಟ್ಟು ಮಗನಿಗೆ ಊಟ ತಿನ್ನಿಸಿ ಅವನಿಗೆ ಮಲಗಿಸ್ತೀನಿ. ಅಷ್ಟರಲ್ಲಿ ಬಟ್ಟೆ ವಾಷಿಂಗ್ ಮಿಷನ್ಗೆ ಹಾಕಿದೆ, ಸ್ವಲ್ಪ ಅದು ರೆಡಿಯಾಗುತ್ತೆ ಇವಾಗ. ನೋಡಿ ಬಟ್ಟೆ ವಾಶ್ ಆಗ್ತಾಯಿತ್ತು. ಇವಾಗ ಒಣಗಾಕಬೇಕು ಇವಳನ್ನ ರೆಡಿ ಮಾಡಾದಮೇಲೆ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊತೀನಿ. ಸೊ ಇನ್ನು ನುಗ್ಗೆ ಸೊಪ್ಪಿತ್ತು ಮನೆಯಲ್ಲಿ. ನುಗ್ಗೆ ಸೊಪ್ಪು ತಂದಿದ್ರು, ಒಂದು ಕಟ್ಟು 20 ರೂಪಾಯಿ ಅಂತೆ. ಅದು ತುಂಬ ರೇಟ್ ಇರುತ್ತೆ ಅಂದ್ಕೊತೀನಿ. ಸೊಪ್ಪು ಸ್ವಲ್ಪನೇ ಇತ್ತು, ಆದರೆ ದುಡ್ಡು ಮಾತ್ರ 20 ರೂಪಾಯಿ ಅಂತ ಅಂದರು. ಇನ್ನೇನಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ರೆ ಅಲ್ಲಿಂದ ತರ್ತಾ ಇರೋರು. ಹಾಗಾಗಿ ಇಲ್ಲೇ ತುಂಬ ದಿನ ಆಗಿತ್ತಲ್ವ, ತಿನ್ನಬೇಕು ಅನಿಸಿತ್ತು, ಹಾಗಾಗಿ ತರಿಸ್ಕೊಂಡಿದ್ವಿ. ನೋಡಿ ಈ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಕಣ್ಣಿಗೆಲ್ಲ ಒಳ್ಳೆಯದಾಗುತ್ತೆ, ಮತ್ತು ಕ್ಯಾನ್ಸರ್ ಎಲ್ಲ ಇರೋರು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು. ಇದರಲ್ಲಿ ತುಂಬಾ ಈ ಸೊಪ್ಪು ಕ್ಯಾನ್ಸರ್ ಇರೋರಿಗೆ ಮತ್ತು ಶುಗರ್ ಇರೋರಿಗೆ ಎಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇದನ್ನು ಯಾವಾಗಲೂ ತಿಂತಾ ಇರಬೇಕು. ಸೊ ನಮ್ಮ ಮನೇಲಂತೂ ತುಂಬಾ ಇದು ಯೂಸ್ ಆಗುತ್ತೆ, ಯಾಕಂದರೆ ಊರ ಕಡೆಯಿಂದ ಎಲ್ಲ ತಗೊಂಬರ್ತಾ ಇರ್ತಾರೆ. ಅದರಲ್ಲೂ ಇವಾಗ ಬೇಸಿಗೆ ಕಾಲ ಅಂತೇಳಿ ಸೊಪ್ಪು ಚೆನ್ನಾಗಿರಲ್ಲ, ಎಲ್ಲ ಸೀಡೆ ಬಂದಿರುತ್ತೆ ಅಂತೇಳಿ ಇವಾಗ ತರಿಸ್ಕೊಂಡಿಲ್ಲ ಅಷ್ಟೇ. ನಾನು ವಾರ ಊರಿಗೆ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ ತೊಗೊಂಬನ್ನಿ ಅಂತ. ಅದು ಮಳೆ ಬಂದರೆ ತುಂಬ ಚೆನ್ನಾಗಿರುತ್ತೆ, ಮಳೆ ಬರಲಿಲ್ಲ ಅಂದರೆ ಟೇಸ್ಟ್ ಇರಲ್ಲ, ಕನೆ ಆಗೋ ಥರ ಆಗುತ್ತೆ. ಹಾಗಾಗಿ ನಾನು ಈ ನಡುವೆ ತರಿಸ್ಕೊಂಡಿರಲಿಲ್ಲ, ಹಾಗಾಗಿ ಇಲ್ಲೇ ತರಿಸ್ಕೊಂಡಿದ್ದೆ. ಅಂಗಡಿಯಿಂದ ತೊಗೊಂಬಂದಿದ್ರು. ಇವಾಗ ಕಾಳು ಹಾಕಿದ್ದೆ 1 ಬೌಲಷ್ಟು, ಅದು ಬೇಯ್ಕೊಳ್ಳೋಕೆ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಸೊಪ್ಪೆಲ್ಲ ರೆಡಿ ಮಾಡಿಕೊಂಡು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಇವಾಗ ನೀರು ಕುದಿ ಬಂದಮೇಲೆ, ಕಾಳು ಕುದಿ ಬಂದಮೇಲೆ ಸೊಪ್ಪನ್ನು ಸೇರಿಸ್ಕೊಂಡು 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅರ್ಧ ಗಂಟೆ ಬೇಯಲಿಕ್ಕೆ ಬಿಟ್ಟೆ. ಸೊ ರೆಡಿಯಾಗಿತ್ತು. ಈ ರೀತಿ ಕಾಳೆಲ್ಲ ಬೆಂದಿತ್ತು, ಸೊಪ್ಪು ಕೂಡ ಬೆಂದಿತ್ತು. ಹಾಗಾಗಿ ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ಸೆಟ್ ಮಾಡ್ಕೊಂಡು ಇವಾಗ ನಾನು ಅಡುಗೆನ ತಯಾರಿ ಮಾಡ್ಕೊತಾ ಇದ್ದೀನಿ. ನೀರೆಲ್ಲ ಒಂದು ಕಡೆ, ಕಾಳೆಲ್ಲ ಒಂದು ಕಡೆ ಇವಾಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಖಾರ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಬೆಳ್ಳುಳ್ಳಿ ಸೈಡಲ್ಲಿ ಹಾಕ್ಕೊತಾ ಇದ್ದೀನಿ ಮೊದಲು. ಆಮೇಲೆ ಕೊತ್ತಂಬರಿ ಸೊಪ್ಪು 2 ಇಳಿ, ಇವಾಗ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ಇಡಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಇದು ಸಾಂಬಾರಿಗೆ, ಹಾಗಾಗಿ ಸ್ವಲ್ಪನೇ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಖಾರದ ಪುಡಿನ ಅರ್ಧ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೊತೀನಿ. ಇಲ್ಲಿ ನಿಂಬೆಹಣ್ಣು ಮತ್ತು ಹುಣಸೆಹುಳಿ ಯಾವುದು ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ನಾನು ಹಾಲು ಬಿಟ್ಟು ಸಾರು ಮಾಡ್ತಾ ಇರೋದು. ಹಾಗಾಗಿ ಹಾಲು ಬಿಟ್ಟು ಸಾರಿಗೆ ಯಾವುದೇ ರೀತಿ ಹುಳಿಯನ್ನು ಹಾಕೋದಿಲ್ಲ, ಹಾಗಾಗಿ ನಾನು ಹಾಕೋದಿಲ್ಲ. ಮೊದಲು ಇವಾಗ ಸೊಪ್ಪು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ. ಮತ್ತು ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ನಾನು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಯಾವುದು ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ಮಕ್ಕಳು ಸೊಪ್ಪು ತಿಂತಾರಲ್ವ, ಹಾಗಾಗಿ ಅವ್ರಿಗೆ ಅದು ಸಿಗ್ಬೋದು, ಖಾರ ಆಗುತ್ತೆ ಅಂತಾರೆ ಹೇಳ್ಬಿಟ್ಟು ಸಪ್ರೇಟ್ ಬರೀ ಕಾಯಿ ತುರಿ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆ ಫ್ರೈ ಮಾಡಿಕೊಂಡು ನೀವು ಈ ರೀತಿ ಟ್ರೈ ಮಾಡ್ಬೋದು. ಬೇಕಂತಂದರೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಈ ಕಾಯಿ ಎಲ್ಲ ಒಂದೇ ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದೆ ಸೈಡಲ್ಲಿ, ಹಾಗಾಗಿ ಇದ್ರ ಜೊತೆಯಲ್ಲಿ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇವಾಗ ಫ್ರೈ ಮಾಡ್ಕೊತೀನಿ. ನಂತರ ಸೈಡಿಗೆ ಎತ್ತಿಟ್ಕೊಂಡು ಮತ್ತು ಇವಾಗ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆ, ಅದೇ ಸೊಪ್ಪು ಬೇಯಿಸಿದ್ನಲ್ಲ ಅದೇ ಪಾತ್ರೆಗೆ ಇವಾಗ ಆಯಿಲ್ ಹಾಕ್ಕೊತಾ ಇದ್ದೀನಿ ಕಾಯ್ದ ನಂತರ. ಆಮೇಲೆ ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಟ್ಟು ಇವಾಗ ಮಿಕ್ಸಿ ಗ್ರೈಂಡ್ ಮಾಡಿದ್ನಲ್ಲ ಅದನ್ನು ಎಲ್ಲ ಸೇರಿಸ್ಕೊತಾ ಇದ್ದೀನಿ ಇದರೊಳಗಡೆ. ಚೆನ್ನಾಗಿ ಆ ಥರ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಇದರಲ್ಲಿರೋ ಮಸಾಲನೆಲ್ಲ ನಾನು ಸೇರಿಸ್ಕೊತೀನಿ. ಏನು ಬೇರೆ ನೀರು ಯಾವುದು ಯೂಸ್ ಮಾಡ್ತಾಯಿಲ್ಲ, ಅದಕ್ಕೆ 1 ಚಮಚ ನೀರು ಹಾಕ್ಕೊಂಡಿದ್ದೆ ನಾನು ಸೊಪ್ಪು ಬೇಯಲಿಕ್ಕೆ. ಅದೇ ರಸದ ನೀರನ್ನು ನಾನು ಆ್ಯಡ್ ಮಾಡ್ತಾ ಇರೋದು. ಇವಾಗ ನೋಡಿ ಈ ರೀತಿ ರೆಡಿಯಾಗಿದೆ ಸಾಂಬಾರು. ಇನ್ನು ದೊಡ್ಡ ಊರಿನಲ್ಲೇ ಇದು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದು ಕುದಿ ಬರ್ತಾ ಇದೆ. ಇವಾಗ ಸ್ವಲ್ಪ ಹಾಲು ಬಿಡ್ತಾ ಇದ್ದೀನಿ, ಅರ್ಧ ಲೋಟದಷ್ಟು. ಇಷ್ಟು ಹಾಲು ಬಿಟ್ಟು ಇವಾಗ ಕುದಿಯಲಿಕ್ಕೆ ಬಿಡಬಾರ್ದು ಜಾಸ್ತಿ ಹೊತ್ತು. ಕುದಿಯಲಿಕ್ಕೆ ಬಿಟ್ಟರೆ ಸಾರು ಹೊಡೆಯೋ ಥರ ಆಗುತ್ತೆ, ಅದು ನೀರು ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ನಂತರನೇ ಇವಾಗ ಸ್ಟಾಪ್ ಮಾಡಬೇಕು, ಅಂದರೆ ಆಫ್ ಮಾಡ್ಕೊತೀನಿ. ಇವಾಗ ನಾನು ಕುದಿ ಬಂದಾಗಿದೆ. ಇವಾಗ ಮುದ್ದೆ ಜೊತೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೀತಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.